ಹಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟರ್ಪಿನಾಯ್ಡ್ಸ್ ಅಂದ್ರೆ ಏನು, ಟರ್ಪಿನಾಯ್ಡ್ಸ್ ಹೇಗೆ ಕ್ಲಾಸಿಫೈ ಮಾಡಬೇಕು, ಐಸೋಪ್ರಿನ್ ರೂಲ್ ಅಂದ್ರೆ ಏನು, ಐಸೋಪ್ರಿನ್ ಯೂನಿಟ್ ಅಂದ್ರೆ ಏನು, ಅದನ್ನ ಯೂಸ್ ಮಾಡಿಕೊಂಡು ಮಾನೋಸ್ ಟರ್ಪಿನಾಯ್ಡ್ಸ್, ಸೆಸ್ಕಿ ಟರ್ಪಿನಾಯ್ಡ್ಸ್ ಮತ್ತೆ ಡೈ ಟರ್ಪಿನಾಯ್ಡ್ಸ್ ಹೇಗೆ ಕ್ಲಾಸಿಫೈ ಮಾಡ್ಬೋದು, ಅದರ ಫರ್ದರ್ ಕ್ಲಾಸಿಫಿಕೇಶನ್ ಇಂಟು ಅಸೈಕ್ಲಿಕ್, ಮಾನೋಸೈಕ್ಲಿಕ್ ಅಂಡ್ ಬೈಸೈಕ್ಲಿಕ್ ಹೇಗೆ, ಮತ್ತೆ ಈ ಟರ್ಪಿನಾಯ್ಡ್ಸ್ಗಳನ್ನ ನ್ಯಾಚುರಲ್ ಸೋರ್ಸ್ ಇಂದ ಅಂದ್ರೆ ಪ್ಲಾಂಟ್ ಸೋರ್ಸ್ ಇಂದ ಹೇಗೆ ನಾವು ಐಸೋಲೇಟ್ ಮಾಡಬೇಕು, ಸ್ಟೀಮ್ ಡಿಸ್ಟಿಲೇಷನ್ ಅಂದ್ರೆ ಏನು, ಮತ್ತೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದೀವಿ. ಈ ಕ್ಲಾಸಲ್ಲಿ ನಾವು ಸ್ಟ್ರಕ್ಚರ್ ಎಲಿಸಿಡೇಷನ್ ಸಿಟ್ರಲ್ ಮಾಡೋಣ, ಸಿಲೆಬಸ್ನ ನೆಕ್ಸ್ಟ್ ಪಾರ್ಟ್. ಈ ಸ್ಟ್ರಕ್ಚರ್ ಎಲಿಸಿಡೇಷನ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನನ್ನ ಹತ್ರ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಬಂದಿದೆ, ನಾನು ಯಾವುದೋ ಒಂದು ಗಿಡದ ಮುಖ ಅಂತಾನೋ ಯಾವುದೋ ಒಂದು ಸೋರ್ಸ್ ಇಂದಾನೋ ಒಂದು ಕಾಂಪೌಂಡ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಪ್ಯೂರ್ ಕಾಂಪೌಂಡ್. ಈ ಕಾಂಪೌಂಡ್ ನ ಸ್ಟ್ರಕ್ಚರ್ ನನಗೆ ಗೊತ್ತಿಲ್ಲ. ಈಗ 21st ಸೆಂಚುರಿಯಲ್ಲಿ ವಿ ಹ್ಯಾವ್ ಅ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್, ಮಾಸ್ ಸ್ಪೆಕ್ಟ್ರೋಮೆಟ್ರಿ, NMR ಸ್ಪೆಕ್ಟ್ರೋಮೆಟ್ರಿ, ಮತ್ತೆ IR ಸ್ಪೆಕ್ಟ್ರೋಮೆಟ್ರಿ, UV ವಿಸಿಬಲ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಒಂದು ಕಾಂಪೌಂಡ್ ಸ್ಟ್ರಕ್ಚರ್ನ ತುಂಬಾ ಬೇಗನೆ ಡೆಡ್ಯೂಸ್ ಮಾಡ್ಬೋದು. ಈಗ ಅಂತ ಕಷ್ಟ ವಿಷಯ ಏನಲ್ಲ. ಆದ್ರೆ ಇದು ತುಂಬಾ ಹಳೆ ಕಾಲದ ಟೆಕ್ನಿಕ್ ನಾವು ಮಾತಾಡ್ತಾ ಇರೋದು. ಬಟ್ ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಇರೋ ಒಂದು ಪ್ಯೂರ್ ಕಾಂಪೌಂಡ್ ಸ್ಟ್ರಕ್ಚರ್ನ ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೋತಾ ಹೋಗೋದು. ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಡ್ತೀನಿ ಹೇಗೆ ಅಂತ. ಸಪೋಸ್ ಯಾಕೆ ನಾವು ಈ ತರ ಇಷ್ಟು ಕಷ್ಟಪಡಬೇಕು ಅಂತಂದ್ರೆ, ನಿಮ್ಗೆ ನಿಮ್ ಕಾಂಪೌಂಡ್ ಮಾಲಿಕ್ಯುಲರ್ ವೆಯ್ಟ್ ನ ಎಲಿಮೆಂಟಲ್ ಅನಾಲಿಸಿಸ್ ಅವ್ರು ಕೊಡ್ತಾರೆ. ಅಂದ್ರೆ ಕಾರ್ಬನ್ ಕಾಂಪೋಸಿಷನ್ ಇಷ್ಟಿದೆ, ಹೈಡ್ರೋಜನ್ ಕಾಂಪೋಸಿಷನ್ ಇಷ್ಟಿದೆ ಅಂತಂದ್ರೆ, ಒಂದು ಮೋಲ್ ನೀವು ಕೊಟ್ಟಿರೋ ಒಂದು ಕಾಂಪೌಂಡ್ ನ ಒಂದು ಮೋಲ್ ಅಲ್ಲಿ ಇಷ್ಟು ಕಾರ್ಬನ್ ಆಟಮ್ ಇದೆ, ಇಷ್ಟು ಹೈಡ್ರೋಜನ್ ಇದೆ, ಇಷ್ಟು ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಏನೋ ಒಂದು ಕಾಂಪೋಸಿಷನ್ ಹೇಳ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಫಸ್ಟ್ ಕೊಟ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಹತ್ರ ಒಂದು ಕಾಂಪೌಂಡ್ C2H6O ಅಂತ ಇದೆ. ನಾನು ಅನ್ಕೋತೀನಿ, ಓ ಇದು ಸಿಂಪಲ್ ಆಗೋಯ್ತಲ್ಲ, CH3CH2OH ಆಯ್ತಲ್ಲ, 3 5 1 6 ಹೈಡ್ರೋಜನ್, 2 ಕಾರ್ಬನ್, 1 ಆಕ್ಸಿಜನ್, ಇದು ಎಥನಾಲ್ ಅಂತ. ಆದ್ರೆ ಇದು ಹೀಗಾಗಿದ್ರೂ ಇರ್ಬೋದು, ಇವೆರಡು ಐಸೋಮರ್, ಫಂಕ್ಷನ್ ಗ್ರೂಪ್ ಐಸೋಮರ್ ಆಗೋಯ್ತು. ಇದೇ ಪ್ರಾಬ್ಲಮ್ ಇಲ್ಲಿ. ಐಸೋಮರ್ಸ್ ಅಂದ್ರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಸ್ಟ್ರಕ್ಚರಲ್ ಡಿಫರೆನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಒಂದೇ ಮಾಲಿಕ್ಯುಲರ್ ಫಾರ್ಮುಲಾ ಇರುವಂತಹ ಕಾಂಪೌಂಡ್ಗಳನ್ನ ಬೇರೆ ಬೇರೆ ರೀತಿ ಅರೇಂಜ್ ಮಾಡಬಹುದು. ಅದರಿಂದ ಒಂದು ಸಣ್ಣ ಬದಲಾವಣೆ ಆದ್ರೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕಾಂಪೌಂಡ್ ನ ಪ್ರಾಪರ್ಟಿ ತುಂಬಾನೇ ಬೇರೆ ಆಗ್ತಾ ಹೋಗೋದ್ರಿಂದ ಅದ್ರ ಎಕ್ಸಾಕ್ಟ್ ಸ್ಟ್ರಕ್ಚರ್ ನಾವು ಕಂಡುಹಿಡಿಯಬೇಕು. ಅದಕ್ಕೋಸ್ಕರನೇ ಅದನ್ನು ನಾವೇನ್ ಕರಿತೀವಿ ಸ್ಟ್ರಕ್ಚರ್ ಎಲಿಸಿಡೇಷನ್ ಅಂತ. ಇದೇ ನಿಮ್ಗೆ ಹೊಸ್ತಲ್ಲ. ಲಾಸ್ಟ್ ಇಯರ್ ಅಲ್ಲಿ ನಿಮ್ಗೆ ಸ್ಟ್ರಕ್ಚರ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಮಾಡಿದ್ವಿ. ಅಲ್ಲಿ ಹೇಗೆ ನಾವು ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ ಲೀನಿಯರ್ ಚೈನ್ ಇದೆ, ಗ್ಲೂಕೋಸ್ ಅಲ್ಲಿ ಕಾರ್ಬೋನಿಲ್ ಫಂಕ್ಷನಲ್ ಗ್ರೂಪ್ ಇದೆ, ಅದು ಆಲ್ಡಿಹೈಡ್ ಅಂತ ಹೇಗೆ ಹೇಳೋದು, ಮತ್ತೆ ಗ್ಲೂಕೋಸ್ ಅಲ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಎಷ್ಟಿದಾವೆ, ಅದರಲ್ಲಿ ಸೆಕೆಂಡರಿ ಎಷ್ಟು, ಪ್ರೈಮರಿ ಎಷ್ಟು ಅಂತ ಬೇರೆ ಬೇರೆ ರಿಯಾಕ್ಷನ್ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೊಂಡಿದ್ವಿ. ಅದೇ ಕಾನ್ಸೆಪ್ಟ್ ನ ಇಲ್ಲಿ ಮಾಡ್ತಾ ಹೋಗೋದಷ್ಟೇ. ಸೊ ಈ ಸ್ಟ್ರಕ್ಚರ್ ಎಲಿಸಿಡೇಷನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸ್ವಲ್ಪ ಬೇಸಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ಅಲ್ಲ, ಮುಂದೆ ಯಾವತ್ತಾದ್ರೂ ಅಷ್ಟೇ. ಅಡಿಷನ್, ಎಲಿಮಿನೇಷನ್, ಕಂಡೆನ್ಸೇಷನ್, ರಿಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಗಳನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗಕ್ಕೆ ಸಾಧ್ಯ. ಇದನ್ನ ನಾವೇನ್ ಕರಿತೀವಿ ಫಂಕ್ಷನಲ್ ಗ್ರೂಪ್ ಟ್ರಾನ್ಸ್ಫಾರ್ಮೇಶನ್ ಅಂತ. ನಿಮ್ಗೆ ಯಾವುದೋ ಒಂದು ಎ ಅನ್ನೋ ಕಾಂಪೌಂಡ್ ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತಾಗ ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಟ್ರೆ ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್, ನೀವು ಅದನ್ನ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಳಕ್ ಬರಬೇಕು. ಬಿಕಾಸ್ ನಿಮ್ಮ ಕನ್ಸೇನು ಯಾವುದೋ ಒಂದು ಕಾಂಪೌಂಡ್, ಏನು ಕಾಂಪೌಂಡ್ ನಾನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದಾಗ ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತಿದೆ ಮತ್ತೆ ಸೇಮ್ ನಂಬರ್ ಆಫ್ ಕಾರ್ಬನ್ ಉಳ್ಕೊಂಡಿದೆ ಅಂದ್ರೆ ನಿಮ್ಗೆ ಏನ್ ತಲೆ ಬರಬೇಕು, ಪ್ರೈಮರಿ ಆಲ್ಕೋಹಾಲ್ಸೇ ಆಗಿರ್ಬೇಕು. ಬಿಕಾಸ್ ಪ್ರೈಮರಿ ಆಲ್ಕೋಹಾಲ್ಸ್ ಅಪಾನ್ ಆಕ್ಸಿಡೇಷನ್ ಗಿವ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಅಂತ ನೀವು ಥಿಯರಿ ಓದಿರ್ತೀರಾ, ಅದನ್ನ ಅಪ್ಲೈ ಮಾಡಕ್ ಬರಬೇಕು. ಇದೇ ರೀತಿ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ಸ್ಗಳಿಗೆ ನೀವೇನು ಹಳೇದು ಓದಿದ್ದೀರಾ ಅದನ್ನ ಸ್ವಲ್ಪ ತಲೆ ಜ್ಞಾಪಕ ಇಟ್ಕೊಂಡ್ರೆ ಯಾವುದೇ ಸ್ಟ್ರಕ್ಚರ್ ಎಲಿಸಿಡೇಷನ್ ಆದ್ರೂ ಈಸಿ ಆಗುತ್ತೆ. ಡಬಲ್ ಬಾಂಡ್ ಹುಡ್ಕೋದಕ್ಕೆ ನಾವು ಆಲ್ಕಲೈನ್ KMnO4. ಇನ್ನೂ ಈಸಿ ಏನಪ್ಪಾ ಅಂದ್ರೆ, ಲಾಸ್ಟ್ ಇಯರ್ ನೀವು ಆರ್ಗ್ಯಾನಿಕ್ ಫಂಕ್ಷನಲ್ ಗ್ರೂಪ್ ಟೆಸ್ಟ್ ನ ಮಾಡಿದೀರಾ. ಅದರಲ್ಲಿ ಬೇಯಸ್ ರಿಯೇಜೆಂಟ್ ಹಾಕಿ ಡಿಕಲರೈಸ್ ಆದ್ರೆ, KMnO4 ಹಾಕಿ ಡಿಕಲರೈಸ್ ಆದ್ರೆ ಡಬಲ್ ಬಾಂಡ್ ಇದೆ ಅಂತ ಹೇಳ್ತೀರಾ. ಬ್ರೋಮಿನ್ ವಾಟರ್ ಹಾಕಿ ಡಿಕಲರೈಸ್ ಆದ್ರೆ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀರಾ. ಆಲ್ಡಿಹೈಡ್ಗೆ ಫಂಕ್ಷನ್ ಗ್ರೂಪ್ ಟೆಸ್ಟ್ಗೆ ಕನ್ಫರ್ಮೇಟಿವ್ ಟೆಸ್ಟ್ ಏನ್ ಮಾಡಬೇಕು, 2,4-DNP ಹಾಕ್ಬೇಕು. ಸಾಲಿಬಿಲಿಟಿ ಟೆಸ್ಟ್ ನೋಡ್ತೀನಿ ಎಲ್ಲ. ನೀವು ಹೇಗೆ ಅದೆಲ್ಲ ಮಾಡಿದ್ರೋ ಎಲ್ಲಾ ರಿಯಾಕ್ಷನ್ಸ್ ನ ಒಂದ್ಸಾರಿ ತಲೆಯಲ್ಲಿ ಇಟ್ಕೊಂಡು ನೋಡಿದ್ರೆ ಈ ಸ್ಟ್ರಕ್ಚರ್ ಎಲಿಸಿಡೇಷನ್ ತುಂಬಾನೇ ಈಸಿ ಆಗ್ತಾ ಹೋಗುತ್ತೆ. ಸೊ ಅದ್ ಯಾಕೆ ಇದನ್ನ ಐಡಿಯಾಲಜಿ ಕೊಡ್ತಿದ್ದೀನಿ ಅಂತಂದ್ರೆ, ಮುಂದೆ ಬರೋ ಎಲ್ಲ ರಿಯಾಕ್ಷನ್ಸ್ ಬಗ್ಗೆ ಅಷ್ಟೊಂದು ನೀವು ಕನ್ಫ್ಯೂಷನ್ ಆಗದೆ ಇರಲಿ, ಅದನ್ನ ಐಡಿಯಾಲಜಿಗಳಾಗಿ ತಗೊಳ್ಳಿ ಅಂತ. ದಯವಿಟ್ಟು ಯಾರು ಅದನ್ನ ಮಗಪ್ ಮಾಡಿ ಬರಿಬಾರ್ದು. ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಂಡಷ್ಟೇ ಬರೀಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಸಿಂಪಲ್ ಎಕ್ಸಾಂಪಲ್ಸ್ ನ ಕೊಡ್ತಾ ಇದ್ದೀನಿ.
ಸರಿ, ಇವಾಗ ನೋಡೋಣ. ಸಿಟ್ರಾಲ್ ಇಸ್ ಅ ಅಸೈಕ್ಲಿಕ್ ಮೊನೊಟರ್ಪಿನಾಯ್ಡ್. ಸಿಟ್ರಾಲ್ ಇಸ್ ಅ ಅಸೈಕ್ಲಿಕ್ ಮೊನೊಟರ್ಪಿನಾಯ್ಡ್. ಸ್ಟ್ರಕ್ಚರ್ ಅವಾಗಲೇ ತೋರಿಸಿದ್ವಿ, ಇನ್ನೊಂದು ಮುಂದೆ ಬರುತ್ತೆ ನೋಡೋಣ. ಸೊ ಅಸೈಕ್ಲಿಕ್ ಅಂತಂದ್ರೆ ಅದ್ರಲ್ಲಿ ಸೈಕ್ಲಿಕ್ ಸ್ಟ್ರಕ್ಚರ್ ಇಲ್ಲ ಸಿಟ್ರಾಲ್ ಅಲ್ಲಿ. ಅರ್ಥ ಆಗಿದೆಯಾ? ಸೊ ಹೀಗಿದೆ ಅಲ್ವಾ? ಓಕೆ, ಅದರಲ್ಲಿ ಏನಿಲ್ಲ ನಿಮಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ ದಟ್ ಇಸ್ ಅಸೈಕ್ಲಿಕ್ ಮೊನೊಟರ್ಪಿನಾಯ್ಡ್. ಮೊನೊಟರ್ಪಿನಾಯ್ಡ್ ಅಂದ್ರೆ ಏನು? ವಿಚ್ ಇಸ್ ಮೇಡ್ ಅಪ್ ಆಫ್ 2 ಐಸೋಪ್ರೀನ್ ಯೂನಿಟ್ಸ್. ಅರ್ಥ ಆಗಿದೆಯಾ? ಸೊ ಇಟ್ ಇಸ್ ಅ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಲೆಮನ್ ಗ್ರಾಸ್ ಆಯಿಲ್, which occurs at about 60 to 80%. It is a pale yellow liquid having strong lemon-like odor and can be obtained by fractional distillation under reduced pressure of lemongrass oil. ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ, ನಿಮ್ಮ ಹತ್ರ ಯಾವ್ದಾದ್ರು ಪ್ಲಾಂಟ್ ಸೋರ್ಸ್, ಅದು ಸ್ಟೆಮ್ ಆಗಿರ್ಬೋದು, ಬಾರ್ಕ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಅದನ್ನು ಚೆನ್ನಾಗಿ ಕ್ರಶ್ ಮಾಡಿ ನೀವು ಸ್ಟೀಮ್ ಡಿಸ್ಟಿಲೇಷನ್ ಮಾಡಿದ್ರೆ ನಿಮಗೆ ಆ ಎಸೆನ್ಷಿಯಲ್ ಆಯಿಲ್ ಡಿಸ್ಟಿಲೇಟ್ ಆಗುತ್ತೆ ಅಂತ. ಅದೇ ಎಕ್ಸ್ಪ್ಲನೇಷನ್ ಇದು. ಫಸ್ಟು ಕಾನ್ಸ್ಟಿಟ್ಯೂಷನ್ ನೋಡೋಣ ಏನಿದೆ ಅಂತ. ನಮ್ಮ ಕಾಂಪೌಂಡು 1 ಮೋಲ್ ಕಾಂಪೌಂಡ್ ತಗೊಂಡು ನಾವು ಎಸ್ಟಿಮೇಟ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಯ್ತು, ಅದರಲ್ಲಿ ಕಾರ್ಬನ್ ನಂಬರ್ 10 ಅಷ್ಟು ಬರ್ತಾ ಇದೆ. ಈ ಎಲಿಮೆಂಟಲ್ ಅನಾಲಿಸಿಸ್ ಪಿ ಯು ಸಿಲಿ ಓದಿರ್ತೀರಾ. ಎಸ್ಟಿಮೇಷನ್ ಆಫ್ ಕಾರ್ಬನ್ ಹೆಂಗೆ ಬೈ ಲೆವಿಕ್ಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಹೈಡ್ರೋಜನ್ ಹೆಂಗೆ, ಎಸ್ಟಿಮೇಷನ್ ಆಫ್ ನೈಟ್ರೋಜನ್, ಸಲ್ಫರ್ ಅಂಡ್ ಆಕ್ಸಿಜನ್ ಬೈ ಲೆಸೆನ್ಸ್ ಮೆಥಡ್, ಬೇರೆ ಎಲ್ಲ ಓದಿರ್ತೀರಾ. ಅದು ಎಲಿಮೆಂಟಲ್ ಅನಾಲಿಸಿಸ್ ಅಂತ. ಅಂದ್ರೆ ಒಂದು ಕೊಟ್ಟಿರೋ ಒಂದು ಕಾಂಪೌಂಡ್ ಅಲ್ಲಿ 1 ಮೋಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕಾಂಪೋಸಿಷನ್ ಇದೆ ಅಂತ ಹೇಳ್ಕೊಂಡು ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಡೆಡ್ಯೂಸ್ ಮಾಡಿರ್ತೀವಿ. ಆಯ್ತಾ? ಅದು ಪಿ ಯು ಸಿ ಚಾಪ್ಟರ್ ಇದೆಯಲ್ಲ ಅದು. ಸೊ ಅದರ ಪ್ರಕಾರ ನಮ್ಮ ಸಿಟ್ರಾಲ್ ಅಲ್ಲಿ 10 ಕಾರ್ಬನ್, 16 ಹೈಡ್ರೋಜನ್, 1 ಆಕ್ಸಿಜನ್ ಇದೆ. ಅದರ ಬಾಯ್ಲಿಂಗ್ ಪಾಯಿಂಟ್ 77 ಡಿಗ್ರಿ ಸೆಲ್ಸಿಯಸ್ ಇದೆ. ಇದು ನಮಗೆ ಬೇಸಿಕ್ ಆಗಿ ಗೊತ್ತಾಗಿದ್ದ ಇನ್ಫಾರ್ಮೇಶನ್ ಫಸ್ಟ್. ನೆಕ್ಸ್ಟ್, ಈ ಆಕ್ಸಿಜನ್ ಏನಿದೆ ಅದು ಎಷ್ಟೋ ರೀತಿ ಇರ್ಬೋದು. OH ಫಾರ್ಮ್ ಅಲ್ಲಿ ಇದ್ರೆ ಆಲ್ಕೋಹಾಲ್ ಅಂತೀರಾ, C⋯O ಇದ್ರೆ ಕಾರ್ಬೋನಿಲ್ ಅಂತಂದ್ರೆ, COOH ಇದ್ರೆ ಆಸಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಏನಾದ್ರೂ ಪಾಸಿಬಿಲಿಟಿ ಇರ್ಬೋದು. ಅದಕ್ಕೆ ಏನ್ ಮಾಡಿದ್ವಿ, ನೆಕ್ಸ್ಟ್ ಆಕ್ಸಿಜನ್ ಆಟಮ್ ಯಾವ ರೀತಿ ಇದೆ, ಯಾವ ಫಂಕ್ಷನ್ ಗ್ರೂಪ್ ಫಾರ್ಮ್ ಅಲ್ಲಿ ಇದೆ, ಈಥರ್ಲ್ ಇದೆಯೋ, ಆಲ್ಡಿಹೈಡ್ ಇದೆಯೋ, ಕೀಟೋನ್ ಇದೆಯೋ ನೋಡ್ತಾನಂತ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಫಸ್ಟ್ ನಾವು ವಿ ರಿಯಾಕ್ಟೆಡ್ ದಿಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್. ಸಿ ಹೈಡ್ರಾಕ್ಸಿಲ್ ಅಮೈನ್. ನಮ್ಗೆ ಗೊತ್ತಿದೆ, ಕಾರ್ಬೋನಿಲ್ ಕಾಂಪೌಂಡ್ಸ್ ಪಾಠ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ಕಾರ್ಬೋನಿಲ್ ಕಾಂಪೌಂಡ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಟು ಫಾರ್ಮ್ ಆಕ್ಸೈಮ್ ಅಂತ. ಸೊ ಆಕ್ಸೈಮ್ ಜೊತೆ ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಆಕ್ಸೈಮ್ ಬರುತ್ತೆ ಅಂತಂದ್ರೆ ಅದರಲ್ಲಿ ಕಾರ್ಬೋನಿಲ್ ಫಂಕ್ಷನ್ ಗ್ರೂಪ್ ಇದ್ದೇ ಇರಬೇಕು. ಆಲ್ಡಿಹೈಡ್ ಅಥವಾ ಕೀಟೋನ್. ಆಸಿಡ್ ಮತ್ತೆ ಎಸ್ಟರ್ ಅವೆಲ್ಲ ರಿಯಾಕ್ಟ್ ಆಗೋದಿಲ್ಲ. ಆಲ್ಡಿಹೈಡ್ ಮತ್ತೆ ಕೀಟೋನ್ ಇದ್ರೆ ಮಾತ್ರ ಅದು ರಿಯಾಕ್ಟ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಗೆ ಅರ್ಥ ಏನಾಯ್ತು, ನಮ್ಮ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಈ ಆಕ್ಸಿಜನ್ ಯಾವ ಫಾರ್ಮ್ ಅಲ್ಲಿ ಇದೆ, ಕಾರ್ಬೋನಿಲ್ ಫಾರ್ಮ್ ಅಲ್ಲಿ ಇದೆ, C⋯1 ಫಾರ್ಮ್ ಅಲ್ಲಿ ಇದೆ. ಅರ್ಥ ಆಗಿದೆಯಾ? ಸಿಟ್ರಾಲ್ ಅಪಾನ್ ರಿಯಾಕ್ಷನ್ ವಿತ್ this hydroxylamine gives oxime. So what does it confirm? It confirms the presence of oxo group. This is oxo. ಅರ್ಥ ಆಗಿದೆಯಾ? ಆಕ್ಸೋ ಗ್ರೂಪ್ ಇದೆ ಅಂತ. ನೆಕ್ಸ್ಟ್ ಏನ್ ಮಾಡಿದೀವಿ, ಆನ್ ರಿಡಕ್ಷನ್ ವಿತ್ ಸೋಡಿಯಂ ಅಮಾಲ್ಗಮ್. ಆನ್ ರಿಡಕ್ಷನ್ ವಿತ್ ಸೋಡಿಯಂ ಅಮಾಲ್ಗಮ್ ಇಟ್ ಗಿವ್ಸ್ an alcohol. It gives an alcohol. And upon oxidation with silver oxide, it gives carboxylic acid, monocarboxylic acid. ನಿಮಗೆ ಬೇಸಿಕ್ ಆಗಿ ಏನ್ ಗೊತ್ತಿದೆ ಅಂದ್ರೆ, ನಾನು ಅವಾಗಲೇ ಹೇಳಿದೆ, ಆಕ್ಸಿಡೈಸ್ ಮಾಡಿದಾಗ ಕಾರ್ಬೋಕ್ಸಿಲಿಕ್ ಆಸಿಡ್ ಬರುತ್ತೆ ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಅಂತಂದ್ರೆ ಅದೇನಾಗಿರ್ಬೇಕು, ಅದು ಆಲ್ಕೋಹಾಲ್ ಆಲ್ಡಿಹೈಡೇ ಆಗಿರ್ಬೇಕು. ಸಿ ನೋಡಿ, ಇಲ್ಲಿ ನಮ್ಮ ಹತ್ರ ಸಿಟ್ರಾಲ್ ಇದೆ. ಎಷ್ಟು ಕಾರ್ಬನ್ ಇದೆ? 10 ಕಾರ್ಬನ್ ಇದೆ. ಸಿಟ್ರಾಲ್ನ ಆಕ್ಸಿಡೈಸ್ ಮಾಡಿದಾಗ ಆಸಿಡ್ ಬರ್ತಾ ಇದೆ, ಸರಿ ರೆಡ್ಯೂಸ್ ಬರ್ತಿದೆ. ಇಲ್ಲಿ ರೆಡ್ಯೂಸ್ ಮಾಡಿದ್ರೆ ಆಲ್ಕೋಹಾಲ್ ಬರ್ತಾ ಇದೆ, ಇಲ್ಲಿ ಜರ್ನಿಯಾಲ್. ಅದನ್ನ ಆಕ್ಸಿಡೈಸ್ ಮಾಡಿದ್ರೆ ಆಸಿಡ್ ಬರ್ತಾ ಇದೆ, ಅಲ್ಲೂ ಕೂಡ C10 ಇದೆ. ಸೊ ನಮ್ಗೆ ಗೊತ್ತಿರೋ ಬೇಸಿಕ್ ಇನ್ಫಾರ್ಮೇಶನ್ ಏನು, ROH ನ ನೀವು ಆಕ್ಸಿಡೈಸ್ ಮಾಡಿದ್ರೆ ಇಟ್ ಗಿವ್ಸ್ ಆರ್. ನೋಡಿ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಪ್ರೈಮರಿ ಆಲ್ಕೋಹಾಲ್ನ ಸಿಂಪಲ್ ಆಕ್ಸಿಡೈಸ್ ಮಾಡಿದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಲ್ಡಿಹೈಡ್ ಬರುತ್ತೆ. ಮತ್ತೆ ಆಕ್ಸಿಡೈಸ್ ಮಾಡಿದ್ರೆ RCOOH. ಅರ್ಥ ಆಗಿದೆಯಾ? ಸೊ ನಮ್ಗೇನಾಗಿದೆ, ಇಲ್ಲಿ ಆಲ್ಡಿಹೈಡ್ ಮಧ್ಯದಲ್ಲಿ ಇದೆ ಅಂತ ಅನ್ಕೋಣ. ಆಲ್ಡಿಹೈಡ್ನ ರೆಡ್ಯೂಸ್ ಮಾಡಿದ್ರೆ ವಾಪಸ್ಸು ಆಲ್ಕೋಹಾಲ್ ಬರುತ್ತೆ, ಮುಂದಕ್ಕೆ ಆಕ್ಸಿಡೈಸ್ ಮಾಡಿದ್ರೆ ಆಸಿಡ್ ಬರುತ್ತೆ. ಸೊ ಆಕ್ಸಿಡೈಸ್ ಮಾಡಿದಾಗ ಆಸಿಡ್ ಬರ್ತಾ ಇದೆ, ರೆಡ್ಯೂಸ್ ಮಾಡಿದಾಗ ಆಲ್ಕೋಹಾಲ್ ಬರ್ತಿದೆ ಅಂದ್ರೆ ನಮ್ಮ ಕಾಂಪೌಂಡು ಆಲ್ಡಿಹೈಡೇ ಆಗಿರ್ಬೇಕು, ಬೇರೆ ಯಾವುದೋ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ. ಹಂಗಿದ್ರೆ ನೋಡಿ, ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಗೊತ್ತಾಯ್ತು ನಮಗೆ, ಆಕ್ಸೈಮ್ ಬಂದಾಗ ಅದರಲ್ಲಿ ಕಾರ್ಬೋನಿಲ್ ಫಂಕ್ಷನ್ ಇದೆ ಅಂತ ಗೊತ್ತಾಯ್ತು. ಈ ಸ್ಟೆಪ್ ಅಲ್ಲಿ ಏನ್ ಗೊತ್ತಾಯ್ತು, ಆ ಕಾರ್ಬೋನಿಲ್ ಫಂಕ್ಷನ್ ಗ್ರೂಪ್ ಆಲ್ಡಿಹೈಡೇ ಅಂತ ಕನ್ಫರ್ಮ್ ಆಗೋಯ್ತು. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್.
ನೆಕ್ಸ್ಟ್ ನೋಡಿ, ವಿ ಆರ್ ಟ್ರೀಟಿಂಗ್ ದಿಸ್ ವಿತ್ ಬ್ರೋಮಿನ್ ವಾಟರ್. ನಮ್ಗೇನು ಗೊತ್ತಿದೆ, ನಮ್ಮ ಕಾಂಪೌಂಡಲ್ಲಿ 1 ಡಬಲ್ ಬಾಂಡ್ ಇದ್ರೆ 1 ಮೋಲ್ ಬ್ರೋಮಿನ್ ಕನ್ಸ್ಯೂಮ್ ಆಗುತ್ತೆ, 2 ಡಬಲ್ ಬಾಂಡ್ ಇದ್ರೆ 2 ಮೋಲ್ ಕನ್ಸ್ಯೂಮ್ ಆಗುತ್ತೆ. ಹಾಗೇನೆ ಯಾಕಂದ್ರೆ ಏನು ಗೊತ್ತಿದೆ ನೋಡಿ, ಬರೀ ಸಿಂಪಲ್ ಆಗಿ ನನ್ನ ಹತ್ರ 1 ಡಬಲ್ ಬಾಂಡ್ ಹೀಗಿತ್ತು ಅಂದ್ರೆ CH2CH, ಅದಕ್ಕೆ ಬ್ರೋಮಿನ್ Br2 ಹಾಕಿದ್ರೆ ಈ ಕಾರ್ಬನ್ ಒಂದು ಬ್ರೋಮಿನ್, ಈ ಕಾರ್ಬನ್ ಏನು ಬರುತ್ತೆ ನಿಮಗೆ, CH2Br, ಇಲ್ಲಿ CH2Br ಹಿಂಗ್ ಬರುತ್ತೆ. 2 ಡಬಲ್ ಬಾಂಡ್ ಇದೆ, 2 ಮೋಲ್ ಕನ್ಸ್ಯೂಮ್ ಆಗುತ್ತೆ. ಇಲ್ಲೂ ಕೂಡ ನಮ್ಮ ಸಿಟ್ರಾಲ್ ಮಾಲಿಕ್ಯೂಲ್ 2 ಬ್ರೋಮಿನ್ ಮಾಲಿಕ್ಯೂಲ್ ಕನ್ಸ್ಯೂಮ್ ಮಾಡ್ಕೊಳ್ತಿದ್ದ ನಾವೇನು ಅರ್ಥ ಮಾಡ್ಕೋಬಹುದು, ನಮ್ಮ ಮಾಲಿಕ್ಯೂಲ್ ಅಲ್ಲಿ 2 ಡಬಲ್ ಬಾಂಡ್ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಇದು ಒಂದು. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಓಝೋನಾಲಿಸಿಸ್ ಮಾಡ್ತಾ ಇದೀವಿ. ಓಝೋನಾಲಿಸಿಸ್ ಮಾಡೋದಂದ್ರೆ ಏನಪ್ಪಾ ಅಂದ್ರೆ ಡಬಲ್ ಬಾಂಡ್ ನ ನಾವು ಆಕ್ಸಿಜನೇಟ್ ಮಾಡಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲಿ ನೋಡಿ ಬರೀತೀನಿ ಸ್ಟ್ರಕ್ಚರ್ನ. ಇದು ನಮ್ಮ ಸಿಟ್ರಾಲ್ ಮಾಲಿಕ್ಯೂಲ್. ಓಝೋನಾಲಿಸಿಸ್ ಏನಪ್ಪಾ ಅಂದ್ರೆ ನೀವು ಡಬಲ್ ಬಾಂಡ್ ನ ಬ್ರೇಕ್ ಮಾಡಬೇಕು. ಈ ಕಡೆ ಒಂದು ಆಕ್ಸಿಜನ್, ಈ ಕಡೆ ಒಂದು ಆಕ್ಸಿಜನ್, ಬ್ರೇಕ್ ಮಾಡಿ ಈ ಕಡೆ ಒಂದು ಆಕ್ಸಿಜನ್ ಕೊಡಬೇಕು, ಈ ಕಡೆ ಒಂದು ಆಕ್ಸಿಜನ್ ಕೊಡಬೇಕು, ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಮೆಥಡ್ ಹೇಳಕ್ ಹೋದ್ರೆ ನೋಡೋಣ, ತೋರಿಸ್ತೀನಿ ಇವಾಗ ಹೆಂಗೆ ಅಂತ. ಈಗ ಈ ಬಾಂಡ್ ನ ನಾವು ಫಸ್ಟ್ ತೆಗೆದಾಕ್ಬೋಣ. ಈ ಕಡೆಗೆ ಒಂದು ಡಬಲ್ ಬಾಂಡ್ ಓ ಕೊಡೋಣ. ನೋಡಿ ಇಲ್ಲಿ ಇದನ್ನ ಇದು ಮಾಡೋಕ್ಕಿಂತ ಮುಂಚೆ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಡಬಲ್ ಬಾಂಡ್ ಇತ್ತಲ್ವಾ, ಇಲ್ಲಿ ಒಂದು ಹೈಡ್ರೋಜನ್ ಇದೆ ಅಂತ, ಇಲ್ಲೂ ಕೂಡ ಒಂದು ಹೈಡ್ರೋಜನ್ ಇದೆ, ಮರಿಬಾರ್ದು ಆಯ್ತಾ. ಸೊ ನಾವೇನ್ ಮಾಡ್ತೀನಿ, ಡಬಲ್ ಬಾಂಡ್ ತೆಗೆದಾಕ್ತೀನಿ, ಇಲ್ಲಿಗೆ ಡಬಲ್ ಬಾಂಡ್ ಓ ಕೊಡ್ತೀನಿ, ಇಲ್ಲಿಗೂ ಡಬಲ್ ಬಾಂಡ್ ಓ, ದಟ್ ಇಸ್ ಕಾಲ್ಡ್ ಓಝೋನಾಲಿಸಿಸ್. ಇಲ್ಲೂ ಕೂಡ ಅಷ್ಟೇ ತೆಗೆದಾಕ್ಬಿಟ್ಟು ಈ ಕಡೆಗೂ ಡಬಲ್ ಬಾಂಡ್ ಓ ಕೊಡ್ತೀನಿ, ಇಲ್ಲಿ ಡಬಲ್ ಬಾಂಡ್ ಓ ಕೊಡ್ತೀನಿ. ಸೊ ಇಲ್ಲಿ ಏನ್ ಬಂತು, ಇಲ್ಲಿ CH3 ಇದೆ ಅಲ್ವಾ, ನೋಡಿ CH3CO, ಇಟ್ ಇಸ್ ಕಾಲ್ಡ್ ಕೀಟೋನ್. ಅಸಿಟೋನ್ ಬಂತ, ಒಂದು ಬಂದಿದೆ. ನೆಕ್ಸ್ಟ್ ಲೆವೆಲ್ ಆಲ್ಡಿಹೈಡ್ ಅಂತ ಇಲ್ಲಿದೆ, ಅದೇನಂತ ಅರ್ಥ ಮಾಡ್ಕೋಣ. ನೋಡಿ ಇಲ್ಲಿ 1 2 3 4 5, ಇಲ್ಲಿ ನೋಡ್ಕೊಳ್ಳಿ 1 2 3 4 5. 4th ಪೊಸಿಷನ್ ಅಲ್ಲಿ C ಡಬಲ್ ಬಾಂಡ್ ಓ ಇದೆ, 4th ಪೊಸಿಷನ್ ಅಲ್ಲಿ C ಡಬಲ್ ಬಾಂಡ್ ಓ ಇದೆ. ಫಸ್ಟ್ ಪೊಸಿಷನ್ ಅಲ್ಲಿ ಆಲ್ಡಿಹೈಡ್ ಇದೆ, ಫಸ್ಟ್ ಪೊಸಿಷನ್ ಅಲ್ಲಿ ಆಲ್ಡಿಹೈಡ್ ಇದೆ, ಆಯ್ತಾ. ದಿಸ್ ಇಸ್ ಕಾಲ್ಡ್ ಲೆವೆಲ್ ಆಲ್ಡಿಹೈಡ್. ಮೂರನೇದೇನು ಗ್ಲಯಾಕ್ಸಾಲೋ, ಮೇಲೇನು CH4, ಕೆಳ CH4, ನೋಡಿ C ಡಬಲ್ ಬಾಂಡ್ CHO CHO, ಇದು ಗ್ಲಯಾಕ್ಸಾಲೋ, ಲೆವೆಲ್ ಆಲ್ಡಿಹೈಡ್ ಮತ್ತೆ ಅಸಿಟೋನ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಓಝೋನಾಲಿಸಿಸ್. ಓಝೋನಾಲಿಸಿಸ್ ಅಂದ್ರೆ ಜಸ್ಟ್ ಡಬಲ್ ಬಾಂಡ್ ಬ್ರೇಕ್ ಮಾಡಿ 2 ಕಡೆ ಆಕ್ಸಿಜನ್ ಕೊಡ್ಬೇಕಷ್ಟೇ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ನಮ್ಮ ಕಾಂಪೌಂಡು ಅಸೈಕ್ಲಿಕ್ ಇದೆ, ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲ. ಸಪೋಸ್ ನಿಮ್ಮ ಹತ್ರ ಕಾಂಪೌಂಡ್ ಈ ತರ ಇತ್ತು ಅಂತ ಅನ್ಕೋಣ, ಬರೀತೀವಿ ನೋಡ್ಕೊಳ್ಳಿ, ಈ ತರ ಮಾಲಿಕ್ಯೂಲ್ ಇತ್ತು, ಸೈಕ್ಲಿಕ್ ಇತ್ತು ಅನ್ಕೋಣ. ಇದನ್ನ ನಾವು ಹಿಂಗ್ ಬ್ರೇಕ್ ಮಾಡಿ ಆಕ್ಸಿಜನ್ ಕೊಟ್ರೆ ಏನಾಗುತ್ತೆ ನೋಡಿ, ಈ ಕಡೆ ಡಬಲ್ ಬಾಂಡ್ ಹೆಚ್ಚು, ಆ ಕಡೆ ಡಬಲ್ ಬಾಂಡ್ ಹೆಚ್ಚು. ಇದು ಒಂದೇ ಕಾಂಪೌಂಡ್, ಬ್ರೇಕ್ ಆಗಿತ್ತು ಮುಂಚೆನೆ ಒಂದೇ ಇತ್ತು, ಈಗಲೂ ಒಂದೇ ಕಾಂಪೌಂಡ್, ಸಪರೇಟ್ ಏನಾಗಿಲ್ವಲ್ಲ. ಸೊ ಸೈಕ್ಲಿಕ್ ಕಾಂಪೌಂಡ್ ಅವ್ರು ಆ ತರ ಆಗ್ಬಿಡುತ್ತೆ, ಅರ್ಥ ಆಗಿದೆ. ಬಟ್ ಇಲ್ಲಿ 3 ಡಿಫ್ರೆಂಟ್ ಕಾಂಪೌಂಡ್ ಬರ್ತಿದೆ ಅಂತಂದ್ರೆ ಇಟ್ ಈಸ್ ಅಸೈಕ್ಲಿಕ್ ಇನ್ ನೇಚರ್, ಅರ್ಥ ಆಗಿದೆಯಾ. ಅದು ಒಂದು ಪಾಯಿಂಟ್ ಇಲ್ಲಿಗೆ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ಪ್ಯಾರಾಸೈಮಿನ್, ಅದೇ ನಾವು ಸಿಟ್ರಾಲ್ ತಗೊಂಡು ಇಲ್ಲಿ ಪೊಟ್ಯಾಷಿಯಂ ಬೈಸಲ್ಫೇಟ್ ಹಾಕಿ ಹೀಟ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ಪ್ಯಾರಾಸೈಮಿನ್ ಅಂದ್ರೆ ಇದು ಬರ್ತಾ ಇದೆ, ಅರ್ಥ ಆಗಿದೆಯಾ. ಈ ಪ್ಯಾರಾಸೈಮಿನ್ ಬರ್ತಾ ಇದೆ ಅಂತಂದ್ರೆ ಏನಾಗ್ತದೆ, ಜಸ್ಟ್ ಸೈಕ್ಲೇಜ್ ಇಲ್ಲಿಗೆ ಸೈಕ್ಲೇಜ್ ಆಗ್ತಾರ ಆಗ್ತಾ ಇದೆ ಅಷ್ಟೇ. ಸೊ ಪ್ಯಾರಾಸೈಮಿನ್ ಆಗ್ತಿದೆ ಅಂತಂದ್ರೆ, ಬರ್ತಾ ಇದೆ ಅಂದ್ರೆ ವಿ ನೋ ದಟ್ ಪ್ಯಾರಾಸೈಮಿನ್, ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಏನಪ್ಪ, ಅವರ್ ಕಾಂಪೌಂಡ್ ಇಸ್ ಮೇಡ್ ಅಪ್ ಆಫ್ 2 ಐಸೋಪ್ರೀನ್ ಯೂನಿಟ್ಸ್. ಅದನ್ನ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಹೆಡ್ ಅಲ್ವಾ, ಐಸೋಪ್ರೀನ್ ಒಂದು ಹೆಡ್ ಅಂಡ್ ಟೈಲ್, ಟೈಲ್, ಇದು ಹೆಡ್, ಇದು ಟೈಲ್. ಓಕೆ, ಹೆಡ್ ಅಂಡ್ ಟೈಲ್ ಆರ್ ಜಾಯಿಂಡ್ ಟುಗೆದರ್ ಬೈ ಹಿಯರ್. ಸೊ ಇಟ್ಸ್ ಅ ಮೊನೊಟರ್ಪಿನಾಯ್ಡ್. ಸೊ ಅಲ್ಲಿಗೆ ನಮ್ಮ ಕಾಂಪೌಂಡ್ ಏನಿದೆ, ಇಟ್ ಇಸ್ ಮೇಡ್ ಅಪ್ ಆಫ್ 2 ಐಸೋಪ್ರೀನ್ ಯೂನಿಟ್ಸ್ ಅಂಡ್ ಇಟ್ ಇಸ್ ಜಾಯಿಂಡ್ ಟುಗೆದರ್ ಬೈ ಹೆಡ್ ಟು ಟೈಲ್ ಫ್ಯಾಷನ್ ಅಕಾರ್ಡಿಂಗ್ ಟು ಐಸೋಪ್ರೀನ್ ರೂಲ್ ಪ್ರಕಾರನೇ ನೀಟಾಗಿದೆ, ಅರ್ಥ ಆಗಿದೆಯಾ. ಸೊ ಇವೆಲ್ಲ ನೋಡಿ, ಅಂದ್ರೆ ನಮ್ಮಲ್ಲಿ ನಮ್ಮ ಸಿಟ್ರಾಲ್ ಅಲ್ಲಿ ಒಂದು ಕಾರ್ಬೊನಿಲ್ ಫಂಕ್ಷನ್ ಗ್ರೂಪ್ ಇದೆ, ಅದು ಆಲ್ಡಿಹೈಡ್ ಅಂತ ಗೊತ್ತಾಯ್ತು, 2 ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯ್ತು, ಅದು ಸೈಕ್ಲಿಕ್ ಅಲ್ಲ ಅಸೈಕ್ಲಿಕ್ ಅಂತ ಗೊತ್ತಾಯ್ತು, ಮತ್ತೆ ಅದು 2 ಐಸೋಪ್ರೀನ್ ಯೂನಿಟ್ ಹೆಡ್ ಟು ಟೈಲ್ ಫ್ಯಾಷನ್ ಅರೇಂಜ್ ಆಗಿರೋದ್ರಿಂದ ಅದನ್ನೇ ಹೀಗೆ ಬರೀಬಹುದು. ಸೊ ಫೈನಲ್ ಆಗಿ ದ ಸ್ಟ್ರಕ್ಚರ್ ಆಫ್ ಸಿಟ್ರಾಲ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್. ಸಿ, ಒಂದು ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇದೆ, 2 ಡಬಲ್ ಬಾಂಡ್ ಇದೆ, ಮತ್ತೆ 2 ಐಸೋಪ್ರೀನ್ ಯೂನಿಟ್. ನೋಡಿ, ಇದು ಒಂದು ಐಸೋಪ್ರೀನ್ ಯೂನಿಟ್, ಇದು ಒಂದು ಐಸೋಪ್ರೀನ್ ಯೂನಿಟ್ ಒಂದು. ನೆಕ್ಸ್ಟ್ ಇದು ಹೆಡ್,
ಆಯ್ತಾ, ಕನ್ಫ್ಯೂಸ್ ಆಗಬೇಡಿ, ತೋರಿಸ್ತೀನಿ ಸ್ವಲ್ಪ ಅಳಿಸೋಣ ಇದನ್ನ. ಸಿ, ದಿಸ್ ಇಸ್ ಹೆಡ್ 1 isoprene unit, this is the second isoprene unit, ಆಯ್ತಾ, and this together joined by here. ಇಲ್ಲಾನು ಆಪೋಸಿಟ್ ಸೈಡ್ ಬರ್ದಿದ್ದೀನಿ ಅಷ್ಟೇ, ಇಲ್ಲಿ ಜಾಯ್ನ್ ಆಗಿಲ್ಲ ಅಂದ್ಬಿಟ್ಟು ಯಾವ ಕಡೆಗಾರು ಸೋಕೆ ತೊಂದರೆ ಇಲ್ಲ. ಓಕೆನಾ. ಸೊ 2 isoprene ಜಾಯಿನ್ ಟುಗೆದರ್ ಬೈ 1 ಬಾಂಡ್. ಸೊ ಈ ಎಲ್ಲ ಅದು ಇಟ್ಕೊಂಡು ಫೈನಲ್ ಆಗಿ ಸಿಟ್ರಾಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ಕಂಡುಹಿಡ್ಕೊಂಡಿದೀವಿ ಅಂತ. ಸೊ ದಿಸ್ ಇಸ್ ಸ್ಟ್ರಕ್ಚರ್ ಇಲಿಸಿಡೇಷನ್ ಆಫ್ ಸಿಟ್ರಾಲ್. ಇನ್ನೊಂದು ಸ್ವಲ್ಪ ಸಪೋರ್ಟಿಂಗ್ ಇನ್ಫಾರ್ಮೇಶನ್ ಇದೆ, ಅದನ್ನು ಹೇಳ್ಬೋಣ ಒಟ್ಟಿಗೆ. 6 ಪಾಯಿಂಟ್ ಈ ಕಡೆ ಇದೇನು ಹೇಳುತ್ತೆ ಅಂತಂದ್ರೆ, the above structure was further supported by degradation of citral by KMnO4. ಸೇಮ್ ಇಲ್ಲೂ ಕೂಡ ಅದೇ ಸಿಟ್ರಾಲ್ ತಗೊಂಡು ನೀವು ಪೊಟ್ಯಾಸಿಯಂ ಪರಮಾಣು ಮತ್ತೆ ಕ್ರೋಮಿಕ್ ಆಕ್ಸೈಡ್ ಹಾಕಿ ಕಂಪ್ಲೀಟ್ ಆಕ್ಸಿಡೈಸ್ ಮಾಡಿದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್. ಇನ್ ದಿಸ್ ಕೇಸ್ ಯು ಆರ್ ಗೆಟಿಂಗ್, ಅಲ್ಲಿ ಗ್ಲಯಾಕ್ಸಾಲ್ ಬಂದಿತ್ತು ಅಂದ್ರೆ ಎರಡು ಕಡೆ ಆಲ್ಡಿಹೈಡ್ ಹೀಗೆ ಬಂದಿತ್ತಲ್ವಾ, CHO ಬಂದಿತ್ತು, ಅದ್ರ ಬದಲಿಲ್ಲಿ ಗ್ಲಯಾಕ್ಸಾಲಿಕ್ ಆಸಿಡ್ ಬಂದಿದೆ. ಅಲ್ಲಿ ಲೆವಲ್ ಆಲ್ಡಿಹೈಡ್ ಬಂದಿತ್ತು, ಇಲ್ಲಿ ಲೆವಲಿಕ್ ಆಸಿಡ್ ಬಂದಿದೆ ನೋಡಿ, ಮತ್ತೆ ಅಸಿಟೋನ್ ಹಾಗೆ ಬಂದಿದೆ. ಸೊ ಇಟ್ಸ್ ಒನ್ಸ್ ಅಗೈನ್ ಕನ್ಫರ್ಮ್ ದಟ್ ದ ಮಾಲಿಕ್ಯೂಲ್ ಇಸ್ ಅಸೈಕ್ಲಿಕ್ ಅಂಡ್ ದ ಮಾಲಿಕ್ಯೂಲ್ ಇಸ್ ಕಂಟೈನಿಂಗ್ ಡಬಲ್ ಬಾಂಡ್ ಇನ್ ದಟ್ ರೆಸ್ಪೆಕ್ಟಿವ್ ಪೊಸಿಷನ್. ಅರ್ಥ ಆಗಿದೆಯಾ? ಸೊ ಇದು 3 ಜಾಯಿನ್ ಮಾಡಿದ್ರೆ ಇದು ಬರೋಕ್ಕೆ ಸಾಧ್ಯ ಅಂತ. ಮತ್ತೆ ಒನ್ಸ್ ಅಗೈನ್ ಏನು ಹೇಳಿದ್ದಾರೆ, ಫೈನಲಿ ವೆನ್ ಸಿಟ್ರಾಲ್ ಇಸ್ ಬಾಯ್ಲ್ಡ್ ವಿತ್ ಏಕ್ವಿಯಸ್ ಪೊಟ್ಯಾಸಿಯಂ ಕಾರ್ಬೋನೇಟ್, ಸಿಟ್ರಾಲ್ ತಗೊಂಡು ಏಕ್ವಿಯಸ್ ಪೊಟ್ಯಾಸಿಯಂ ಕಾರ್ಬೋನೇಟ್ ಬಾಯ್ಲ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಮೀಥೈಲ್ ಹೆಪ್ಟಿನೋನ್ ಪ್ಲಸ್ ಅಸಿಟಾಲ್ಡಿಹೈಡ್ ಬಂದಿದೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಈ ಸಿಟ್ರಾಲ್ ಬರ್ಬೇಕಂದ್ರೆ ಇಟ್ ಇಸ್ ಡ್ಯೂ ಟು ದ ಆಲ್ಡಾಲ್ ಕಂಡೆನ್ಸೇಷನ್ ಆಫ್ ದೀಸ್ ಟು. ಆಯ್ತಾ, ಆಲ್ಡಾಲ್ ಕಂಡೆನ್ಸೇಷನ್ ಆಗಿದೆ ಇವೆರಡು ಅಂತ. ಅಂದ್ರೆ ಹೇಗಂದ್ರೆ, ಸಿ ದಿಸ್ ಇಸ್ ಆಲ್ಡಿಹೈಡ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್, ದಿಸ್ ಇಸ್ ಕೀಟೋನ್. ಆಲ್ಡಿಹೈಡ್ ಅಂಡ್ ಕೀಟೋನ್ combines together in presence of base, this is potassium carbonate is base, to form citral. So these are the additional information to support the structure of the citral molecule. ಗೊತ್ತಾಗಿದೆಯಾ? ಸೊ ಆಲ್ಡಿಹೈಡ್ ಮತ್ತೆ ಕೀಟೋನ್ combines together in presence of base. So based on above like all this information, the structure of citral can be written like this ಅಂತ ನೀವು ಎಕ್ಸಾಂಪಲ್ ಬರೀಬೇಕು. ಈ 6-7 ಪಾಯಿಂಟ್ ಏನಿದೆಯೋ ಇದನ್ನು ಸೇರಿಸ್ಕೊಳ್ಳಿ, ಸಪೋರ್ಟಿಂಗ್ ಇನ್ಫಾರ್ಮೇಶನ್ ಪಾಯಿಂಟ್ನು ಕೂಡ ಅದನ್ನ ನೀಟಾಗಿ ನೀವು ಬರೀಬೇಕು. ನೆಕ್ಸ್ಟ್ ಸಿಂಥಸಿಸ್ ಆಫ್ ಸಿಟ್ರಾಲ್ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಹೇಗೆ ಸಿಂಥಸೈಸ್ ಮಾಡ್ಬೇಕಂತ. ದ ಫಸ್ಟ್ ಒನ್ ವಾಟ್ ವಿ ಹ್ಯಾವ್ ಬಾರ್ವಿಯರ್ ಬ್ಯಾವೋಲ್ಟ್ ಥೈಮನ್ಸ್ ಸಿಂಥಸಿಸ್ ಅಂತಿದೆ. ಈ ಸಿಂಥಸಿಸ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಫಸ್ಟ್ ನಾವು ಮೀಥೈಲ್ ಹೆಪ್ಟಿನೋನ್, ಅವಾಗಲೇ ಹೇಳ್ತೆ ಮೀಥೈಲ್ ಹೆಪ್ಟಿನೋನ್ ಇದೆ, ಅದು ತಗೊಂಡು now we have converted into what is Geronic ester. Geronic ester using Reformatsky reaction. Reformatsky reaction ಏನಪ್ಪಾ ಅಂತಂದ್ರೆ, ನಾವು ಈ ನೋಡಿ ಇಲ್ಲಿ ಇದು ಆಲ್ಫಾ ಹ್ಯಾಲೋ ಎಸ್ಟರ್ ತಗೊಂಡು ಒಂದು ಕೀಟೋನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಬೀಟಾ, ದಿಸ್ ಇಸ್ ಆಲ್ಫಾ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಬರುತ್ತೆ. ನಾವು ಇಲ್ಲಿ ಮೆಕ್ಯಾನಿಸಮ್ ಅಷ್ಟು ಒಂದು ನೀಟಾಗಿ ಡಿಸ್ಕಸ್ ಮಾಡಿದ್ರೆ ಅಂತ, ಬಿಕಾಸ್ ಈ ನೇಮ್ ರಿಯಾಕ್ಷನ್ಸ್ ಗಳೆಲ್ಲ ಹೇಗಾಯ್ತು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂದ್ರೆ ಮೆಕ್ಯಾನಿಸಮ್ ಬರೀತಾ ಕೂತ್ಕೋಬೇಕಾಗುತ್ತೆ. ನಾವು ಮೆಕ್ಯಾನಿಸಮ್ ಬರೀಕಾಗ್ತಾ ಇಲ್ಲ, ಬಟ್ ಜಸ್ಟ್ ಅದು ಟ್ರಾನ್ಸ್ಫಾರ್ಮೇಶನ್ ಹೇಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತಿದೀವಿ ನಾವು, ಹೆಪ್ಟಿನೋನ್. ಸೊ ಈ ಕಾನ್ಸಂಟ್ರೇಟ್ ಆನ್ ದಿಸ್ ಕೀಟೋನ್, ಟು ದಿಸ್ ಕೀಟೋನ್ ವಿ ಆರ್ ಆಡಿಂಗ್ ಆಲ್ಫಾ ಹ್ಯಾಲೋ ಎಸ್ಟರ್. ಆಲ್ಫಾ ಹ್ಯಾಲೋ ಸಿ ಈ ಕಾಂಪೌಂಡ್ ಅರ್ಥ ಅದು ಹೇಗಿದೆ, CH2I COO ET. ET means ethyl, CH2CH3. This is ester. Ester ಇದು ಆಲ್ಫಾ ಕಾರ್ಬನ್, ಆಲ್ಫಾ ಹ್ಯಾಲೋ ಎಸ್ಟರ್ ತಗೊಂಡು ಇನ್ ಪ್ಲೇಸ್ ಆಫ್ ಜಿಂಕ್ ಮತ್ತೆ HCl ಹಾಕಿದ್ರೆ ರಿಫಾರ್ಮೆನ್ಸ್ಕಿ ರಿಯಾಕ್ಷನ್ ಆಗಿ ಏನಾಗುತ್ತೆ, ಬೀಟಾ ಹೈಡ್ರಾಕ್ಸಿ. ನಾವು ದಿಸ್ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಬಂದಿದೆ. ಅದಕ್ಕೆ ನೀವು ACTO ಮೀನ್ಸ್ ವಾಟ್, ಅಸಿಟಿಕ್ ಅನೈಡ್ರೈಡ್. ಅಸಿಟಿಕ್ ಅನೈಡ್ರೈಡ್ ಹಾಕಿ ಹೀಟ್ ಮಾಡಿದ್ರೆ ಡಿಹೈಡ್ರೇಷನ್ ಆಗಿ ಯು ವಿಲ್ ಗೆಟ್ ದಿಸ್ ಕಾಂಪೌಂಡ್. ಅರ್ಥ ಆಗಿದೆಯಾ? ಓಕೆ, ಒನ್ಸ್ ಅಗೇನ್ ಎಸ್ಟರ್ ಫಾರ್ಮ್ ಅಲ್ಲೇ ಇದೆ, COO-ET ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಇದಕ್ಕೆ ನೀವು ಕ್ಯಾಲ್ಸಿಯಂ ಸಾಲ್ಟ್ ಡಿಕಾರ್ಬಾಕ್ಸಿಲೇಷನ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸಿಟ್ರಾಲ್. ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ಆಯ್ತಾ? ಸೊ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಮೆಮೊರೈಸ್ ದಿಸ್ ರಿಯಾಕ್ಷನ್ ಸೀಕ್ವೆನ್ಸ್ ಅಂಡ್ ಯು ರೈಟ್ ಹೇಗಾಗುತ್ತೆ ಅಂತ. ಬಟ್ ಇಫ್ ಯು ಆರ್ ಸ್ಟಿಲ್ ಇಂಟ್ರೆಸ್ಟೆಡ್ ಟು ನೋ ಹೌ ದಿ ಟ್ರಾನ್ಸ್ಫಾರ್ಮೇಶನ್ ಇಸ್ ಟೇಕಿಂಗ್ ಪ್ಲೇಸ್, ಯು ಕ್ಯಾನ್ ಗೂಗಲ್ ಇಟ್, ನಾಟ್ ಅನ್ ಇಶ್ಯೂ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವಾಗ ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಟ್ ದಿಸ್ ಮೊಮೆಂಟ್, so you add calcium formate, then you get citral. ಗೊತ್ತಾಗಿದೆಯಾ? This is one synthesis. ಸೆಕೆಂಡ್ ಸಿಂಥಸಿಸ್ ನೋಡೋಣ, ಆರಿನ್ಸ್ ವಾನ್ ಡ್ರೂಪ್ ಸಿಂಥಸಿಸ್ ಅಂತಿದೆ. ಇಲ್ಲೇನ್ ಮಾಡಿದೀವಿ, ಸೀಕ್ವೆನ್ಷಿಯಲ್ ಗೊತ್ತಾಗೋಣ, ಅದನ್ನ ಹೇಳೋದೇ ಬೇಡ. ಫಸ್ಟ್ ಒಂದು ಕೀಟೋನ್ ತಗೊಂಡಿದೀವಿ ಮತ್ತೆ ಅಸ್ಟಲಿನ್ ತಗೊಂಡಿದೀವಿ. ದಿಸ್ ಇಸ್ ಅಲ್ಕೈನ್, ದಿಸ್ ಇಸ್ ಕೀಟೋನ್. ಸೊ ವೆನ್ ಯು ಟ್ರೀಟ್ ದಿಸ್ ಇಸ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಆದ್ರೆ ಈ ತರ ಕಾಂಪೌಂಡ್ ಬರುತ್ತೆ ನಿಮಗೆ. ಅಂದ್ರೆ ನಿಮ್ಮ ಅಸ್ಟಲಿನ್ ಮಾಲಿಕ್ಯೂಲ್ ಏನಿದಾವೆ ಅದು ಇಲ್ಲಿಗೆ
ಅಟ್ಯಾಚ್ ಆಗಿದೆ ಗೊತ್ತಾಗಿದೆಯಾ. ಸೊ ಇದು ಇದನ್ನ ತಗೊಳುತ್ತೆ, ಇಲ್ಲಿ ಅಸ್ಟಲೈಡ್ ಆನಿಯಾನ್ ಬರುತ್ತೆ, ಆನಿಯಾನ್ ಅಟ್ಯಾಕ್ ಮಾಡುತ್ತೆ, ಇದು ಮೇಲೆ ಹೋಗುತ್ತೆ. ಸೊ ಯು ವಿಲ್ ಗೆಟ್ ದಿಸ್ ಮೇ ಬಿ ದಿಸ್ ಡಿಹೈಡ್ರೇಷನ್ ಒಟ್ಟಿಗೆ ಇಲ್ಲಿ OH ಬಂದಿದೆಯಲ್ಲ ನೋಡಿ ಇಲ್ಲಿ. ಸೊ ಮೇಲೆ ಹೋಗಿದೆ ಬಂದಿದೆ. ಸೊ ಒನ್ಸ್ ಅಗೇನ್ ನೀವು ಇದನ್ನ ಪಾರ್ಷಿಯಲ್ ರಿಡಕ್ಷನ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಜಿಂಕ್ ಕಾಪರ್ H2. ಪಾರ್ಷಿಯಲ್ ರಿಡಕ್ಷನ್ ಅಂದ್ರೆ ಈ ಟ್ರಿಪಲ್ ಬಾಂಡ್ ಇದೆ, ನೀವು ಇದನ್ನ ಕಂಪ್ಲೀಟ್ ರಿಡಕ್ಷನ್ ಮಾಡ್ಬಿಟ್ರೆ ಅದು ಆಲ್ಕೇನ್ ಆಗ್ಬಿಡುತ್ತೆ. ಪಾರ್ಷಿಯಲ್ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ, ಆಲ್ಕೇನ್ ಆಗಿ ಉಳ್ಕೊಂಡಿದೆ. ಗೊತ್ತಾಗಿದೆಯಾ. ನೆಕ್ಸ್ಟ್ ನೀವೇನ್ ಮಾಡ್ತಿದ್ದೀರಾ, ಲೈಕ್ ದಿಸ್ ಇಸ್ PbR3 ವೆರಿ ಸಿಮಿಲರ್ ಟು PCl3. ಫಾಸ್ಫರಸ್ ಟ್ರೈಕ್ಲೋರ್ ಬದಲು ಫಾಸ್ಫರಸ್ ಟ್ರೈಬ್ರೋಮೈಡ್ ಹಾಕಿದ್ರೆ ಅಲೈಲಿಕ್ ರಿಅರೇಂಜ್ಮೆಂಟ್ ಆಗಿದೆ. ಅಲೈಲಿಕ್ ರಿಅರೇಂಜ್ಮೆಂಟ್ ಏನಪ್ಪಾ ಅಂದ್ರೆ ಈ ಡಬಲ್ ಬಾಂಡ್ ಪಕ್ಕದ ಕಾರ್ಬನ್ ಶಿಫ್ಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಪಕ್ಕದ ಕಾರ್ಬನ್ಗೆ ಸಿ ಇಲ್ಲಿ ನೋಡಿ, ಈ ಕಾರ್ಬನ್ ಶಿಫ್ಟ್ ಆಗಿದೆ. ಸೊ ರಿಅರೇಂಜ್ಮೆಂಟ್ ಆಗಿದೆ. ಸೊ ಅಲೈನಿಕ್ ರಿಅರೇಂಜ್ಮೆಂಟ್ ಆಗಿ ಈ ಕಾಂಪೌಂಡ್ ಬಂದಿದೆ. ಟು ದಿಸ್ ಯು ಆರ್ ಆಡಿಂಗ್ ದಿಸ್ ಕಾಂಪೌಂಡ್. ವಾಟ್ ಇಸ್ ದಿಸ್ ಕಾಂಪೌಂಡ್? ethyl acetoacetate. This is called ethyl acetoacetate. ಅರ್ಥ ಆಗಿದೆಯಾ. ಅದು ಕಾಂಪೌಂಡ್ ಸ್ಟ್ರಕ್ಚರ್ ಹೀಗೆ CH3 CO CH2 CO OET. ಇದು ಸ್ಟ್ರಕ್ಚರ್. ದಿಸ್ ಇಸ್ ಕಾಲ್ಡ್ ethyl acetoacetate. ಈ CH2 ಈ ತರ ಮಧ್ಯದಲ್ಲಿ ದಿಸ್ ಇಸ್ ಆಕ್ಟಿವ್ ಮೆಥಲಿನ್ ಅಲ್ವಾ, ಅಲ್ಲಿಗೆ ಬೇಸ್ ಹಾಕಿರೋದ್ರಿಂದ ಅದು ಮೈನಸ್ ಬಂದಿದೆ ಹಿಂಗೆ. ಅದೇ ಇದು ಇಲ್ಲಿ ಮೈನಸ್ ಬಂದಿದೆ ಸ್ಟ್ರಕ್ಚರ್. ಅದನ್ನ ಹಾಕಿದ್ರೆ ದಿಸ್ ಕಾಂಪೌಂಡ್. ಓಕೆ. ಸೊ ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ ದಿಸ್ ಅಟ್ ದಿಸ್ ಮೊಮೆಂಟ್. ಏನಿಲ್ಲ, ಈ BR ಇದು ಜಾಗಕ್ಕೆ ಈ CH2 ಮೈನಸ್ ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ, BR ಹೋಗುತ್ತೆ ಅಷ್ಟೇ. ಸೊ ಆಸ್ ಎ ಸೈಡ್ ಮೆಕ್ಯಾನಿಸಮ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ವರ್ಕೌಟ್ ಮಾಡಿ ಪ್ರಾಬ್ಲಮ್ಸ್ನ. ಆ BR ಇದು ಜಾಗಕ್ಕೆ ಬಂದು ಅದು ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಹೈಡ್ರಾಲಿಸಿಸ್ ಫಾಲೋಡ್ ಬೈ ಥರ್ಮಲ್ ಡಿಕಾಂಪೋಸಿಷನ್ ಮಾಡಿದ್ದೀರಾ. ಹೈಡ್ರಾಲಿಸಿಸ್ ಮಾಡಿದ್ರೆ ಎಸ್ಟರ್ ಗೆಟ್ಸ್ ಹೈಡ್ರಾಲೈಸ್ ಟು ಫಾರ್ಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಆಲ್ಕೋಹಾಲ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಬಂದು ಇಲ್ಲಿ COOET ಇದ್ದು COOH ಆಗಿರುತ್ತೆ. ನೀವು ಹೀಟ್ ಮಾಡಿದಾಗ ಥರ್ಮಲ್ ಡಿಕಾಂಪೋಸಿಷನ್ ಆಗಿ CH2 ಆಗಿದೆ. ಸಿ ಇಲ್ಲಿ. ನೆಕ್ಸ್ಟ್ ಏನ್ ಮಾಡಿದಿರಾ ನೀವು, ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಗ್ತಾ ಇದ್ದೀರಾ. ದಟ್ ಈಸ್ ಎಥಾಕ್ಸಿ ಅಸಿಟಲಿನ್ ಮೆಗ್ನೀಸಿಯಂ ಬ್ರೋಮೈಡ್. ನೋಡಿ ಇಲ್ಲಿ, ದಿಸ್ ಇಸ್ ಈಥೈಲ್ ಆಕ್ಸಿ, ದಟ್ ಈಸ್ ಎಥಾಕ್ಸಿ. ದಿಸ್ ಇಸ್ ಅಸಿಟಲಿನ್ ಮೆಗ್ನೀಸಿಯಂ ಬ್ರೋಮೈಡ್. ಎಥಾಕ್ಸಿ ಅಸಿಟಲಿನ್ ಮೆಗ್ನೀಸಿಯಂ ಬ್ರೋಮೈಡ್ ಹಾಕಿದ್ದೀರಾ ಅಂದ್ರೆ ನಮ್ಗೆ ಗೊತ್ತು ಮೆಗ್ನೀಸಿಯಂಗೆ ಯಾವ ಕಾರ್ಬನ್ ಅಟ್ಯಾಚ್ ಆಗಿರುತ್ತೋ ಅದು ನ್ಯೂಕ್ಲಿಯೋಫಿಲಿಕ್, ಅದು ಹೋಗಿ ಅಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಅಂತ. ಸೊ ಅದೇನ್ ಮಾಡಿದೆ, ನೀವು ಅದನ್ನ ಹಾಕಿದಕ್ಕೆ ಲೈಕ್ ಇದನ್ನ ಇಲ್ಲಿಗೆ ಬಂದು ಅಟ್ಯಾಕ್ ಆಗುತ್ತೆ. ಅರ್ಥ ಆಗಿದೆ. ವಿ ನೋ ದಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಾವು ಆಲ್ಡಿಹೈಡ್ ಹಾಕಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ, ಕೀಟೋನ್ ಹಾಕಿದ್ರೆ ಟರ್ಷಿಯರಿ ಆಲ್ಕೋಹಾಲ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಟರ್ಷಿಯರಿ ಆಲ್ಕೋಹಾಲ್ ಬಂದಿದೆ. ಓಕೆನಾ. ಸೊ you got this compound. ಫೈನಲಿ ನೀವು ರಿಡಕ್ಷನ್ ಮಾಡ್ತಿದ್ದೀರಾ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಅಂಡ್ ಬೇರಿಯಂ ಸಲ್ಫೇಟ್. ಅದು ಕೂಡ ಕಂಟ್ರೋಲ್ಡ್ ರಿಡಕ್ಷನ್, ಆಲ್ಕೈನ್ ಇಂದ ಆಲ್ಕೀನ್ ಬರುತ್ತೆ. ಸೊ ನೋಡಿ, ಇಲ್ಲಿ ಟ್ರಿಪಲ್ ಬಾಂಡ್ ಇದ್ದು ಡಬಲ್ ಬಾಂಡ್ ಕನ್ವರ್ಟ್ ಆಗಿದೆ. ಅರ್ಥ ಇದೆಯಾ. ಒನ್ಸ್ ಅಗೇನ್ ಯು ಆಡ್ ಸ್ಮಾಲ್ ಅಮೌಂಟ್ ಆಫ್ H ಪ್ಲಸ್, ಅಲೈಲಿಕ್ ರಿಅರೇಂಜ್ಮೆಂಟ್ ಆಗುತ್ತೆ, ಹೇಳಿದ್ಮೇಲೆ ಡಬಲ್ ಬಾಂಡ್ ಪಕ್ಕದ ಕಾರ್ಬನ್ ಶಿಫ್ಟ್ ಆಗುತ್ತೆ ಅಂತ. ಯು ಗೆಟ್ ದಿಸ್ ಫೈನಲ್ ಕಾಂಪೌಂಡ್. ಇಲ್ಲೇನು ನಿಮಗೆ ಇದಿತ್ತು ಎಥಾಕ್ಸಿ ಗ್ರೂಪ್ ಇತ್ತು, ಅದೇನಾಗಿದೆ ಆಲ್ಡಿಹೈಡ್ ಗ್ರೂಪ್ ಆಗಿ ಬದಲಾಗಿದೆ. ಸೊ ದಿಸ್ ಇಸ್ ಸೆಕೆಂಡ್ ಮೆಥಡ್. ಜಸ್ಟ್ ಟ್ರೈ ಔಟ್ ಒನ್ಸ್. ನೀವು ಒಂದ್ಸಾರಿ ಅದನ್ನ ಹೇಗಾಯ್ತು ಅಂತ ಒಂದ್ಸಾರಿ ಬನ್ನಿ, ಅಥವಾ ನೀನ್ ಇಲ್ಲೇ ಬರ್ದಿದ್ದೀನಿ ಬೇರೆ ಯಾವ್ದಾದ್ರು ನೀವು ಮೆಥಡ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಎಲ್ಲಾರು ಒಂದ್ ಕಡೆ ಇನ್ನೂ ಟ್ರೈ ಮಾಡಿ. ಬಟ್ ಸ್ಟೆಪ್ ವೈಸ್ ಇಲ್ಲ ಸರ್ ನಮ್ಗೆ ಅದು ಅರ್ಥ ಆಗ್ತಾನೆ ಇಲ್ಲ ಅನ್ನೋದಾದ್ರೆ ನಾನು ಮತ್ತೆ ಎಂಟೈರ್ ಸ್ಟೆಪ್ಸ್ ನ ಬರ್ಬಿಟ್ಟು ಟ್ರೈ ಮಾಡ್ತೀನಿ, ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಸೊ ಆಯ್ತಾ. ಸೊ ವಿ ಸ್ಟಾರ್ಟೆಡ್ ಫ್ರಮ್ ಅಸಿಟೋನ್ ಅಂಡ್ ಆಲ್ಕೈನ್ and ended with citral. ಫೈನಲಿ ಐಸೋಮರಿಸಮ್ ಆಫ್ ಸಿಟ್ರಾಲ್. ಐಸೋಮರಿಸಮ್ ಅಂತ ನಾನು ಯಾವಾಗಲೇ ಹೇಳಿದ್ದೀನಿ, ಇದು ಸೇಮ್ ಕಾಂಪೌಂಡ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಅರೇಂಜ್ಮೆಂಟ್ ಅಂತ. ಆ ಐಸೋಮರಿಸಮ್ ಅಲ್ಲಿ ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಅಂತ ನೀವು ಓದಿರ್ತೀರಾ, ಅದರಲ್ಲಿ ಸಿ ಸ್ಟ್ರಾಂಡ್ಸ್ E and Z. ಅದೇ ಕಾನ್ಸೆಪ್ಟ್ ಬರೋಣ. ನಮ್ಮ ಸಿಟ್ರಾಲ್ ಮಾಲಿಕ್ಯುಲ್ ಏನಿದೆ ಅದು E and Z ಫಾರ್ಮ್ ತೋರಿಸುತ್ತೆ. ಇನ್ ದಿಸ್ ಕೇಸ್ ನೋಡಿ, ಇದು ಸಿಟ್ರಾಲ್ ಸ್ಟ್ರಕ್ಚರ್. ಇದರಲ್ಲಿ CHO ಕೆಳಗಡೆಗಿದೆ, ಇಲ್ಲಿ CHO ಮೇಲಿದೆ ಅಷ್ಟೇ. ಈ ಡಬಲ್ ಬಾಂಡಿಗೆ ಸಿಸ್ ಟ್ರಾನ್ಸ್ ಸರಿ E and Z ಐಸೋಮರ್ ಆಗಬೇಕು ಅಂತಂದ್ರೆ ಆಲ್ಕಿನ್ ಇರಬೇಕು, ಸುಮ್ಮನೆ ಇನ್ಯಾವುದೋ ಆಗೋದಿಲ್ಲ. ಸೊ ಈ ಆಲ್ಕಿನ್ಗೆ ಈ CHO ಕೆಳಗಡೆ ಇದೆ, ಇಲ್ಲಿ ಮೇಲಿದೆ. ನಮ್ಗೇನ್ ಗೊತ್ತಿದೆ, ಬಲ್ಕಿಯರ್ ಗ್ರೂಪ್ ಅಥವಾ ಹೈಯರ್ ಮಾಸ್ ಇರೋ ಗ್ರೂಪ್ಗಳು ಸೇಮ್ ಸೈಡ್ ಇದ್ರೆ ಅದು Z ಫಾರ್ಮ್ ಅಥವಾ ಸಿಸ್. ಹೈಯೆಸ್ಟ್ ಮಾಸ್ ಇರೋದು ಆಪೋಸಿಟ್ ಇದ್ರೆ ಅದು ಸಿಸ್ ಫಾರ್ಮ್ ಅಥವಾ ಟ್ರಾನ್ಸ್ಫಾರ್ಮ್ ಅಥವಾ E ಅಂತ ಕರಿತೀವಿ. ನೋಡಿ ಇಲ್ಲಿ ಈ ಕಡೆ CHO ಈ ಡಬಲ್ ಬಾಂಡ್ಗೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಡಬಲ್, ಕಲರ್ ಚೇಂಜ್ ಮಾಡ್ತೀನಿ, ವಿತ್ ರೆಸ್ಪೆಕ್ಟ್ ಟು ದಿಸ್ ಡಬಲ್ ಬಾಂಡ್ ಈ CHO ಮತ್ತೆ ಈ ಎಂಟೈರ್ ಗ್ರೂಪ್ ಇದೆಯಲ್ಲ ಇದು ಒಂದೇ ಸೈಡ್ ಇದೆ. ಅರ್ಥ ಆಗಿದೆಯಾ. ಸೊ ಈ ಡಬಲ್ ಬಾಂಡ್ಗೆ ನೋಡಿ, ಇದು ಕೆಳಗಡೆ ಇದೆ, ಇದು ಕೆಳಗಡೆ ಇದೆ. ಸೊ ದಿಸ್ ಇಸ್ Z. ಬಟ್ ಇಲ್ಲಿ ಬರೋಣ, ಈ ಡಬಲ್ ಬಾಂಡ್ಗೆ
ನಮ್ಮ CHO ಮತ್ತು ಈ ಎಂಟೈರ್ ಗ್ರೂಪ್ ಆಪೋಸಿಟ್ ಸೈಡ್ ಅಲ್ಲಿದೆ. ಇದು ಮೇಲ್ಗಡೆಗಿದೆ, ಇದು ಕೆಳಗಡೆಗಿದೆ. ಸೊ ದಿಸ್ ಇಸ್ E ಫಾರ್ಮ್. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ಐಸೋಮರ್ಸ್ ಆಫ್ ಅವರ್ ಸಿಟ್ರಾಲ್ ಮಾಲಿಕ್ಯೂಲ್. ಅರ್ಥ ಆಗಿದೆಯಾ? The last part of this terpenoids, the writing the structure part of alpha terpenoil, menthol and camphor. ಇದೊಂದು ಸ್ಟ್ರಕ್ಚರ್ ಎಲಿಸಿಡೇಷನ್ ಆಗಲಿ ಅಥವಾ ಪ್ರಿಪರೇಷನ್ ಆಗಲಿ ಏನು ಸಿಲೆಬಸ್ ಅಲ್ಲಿ ಇಲ್ಲ, ಬರೀ ಸ್ಟ್ರಕ್ಚರ್ ಮಾತ್ರ ಕೇಳ್ತಾರೆ 2 ಮಾರ್ಕ್ಸಿಗೆ, ಅದನ್ನ ನೀವು ಬರೀಬೇಕು. ಫಸ್ಟ್ ಆಲ್ಫಾ ಟರ್ಪಿನಾಯಿಲ್ ಇದೆ ಆಯ್ತಾ. ನೋಡಿ ಎಷ್ಟು ಸಿಂಪಲ್ ಅಂತ. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಸೈಕ್ಲೋಹೆಕ್ಸಿನ್ ಬರ್ಕೊಂಡ್ಬಿಡ್ಬೇಕು ಹಿಂಗೆ ಆಯ್ತಾ. ಸೈಕ್ಲೋಹೆಕ್ಸಿನ್ ಮೇಲ್ಗಡೆ ಒಂದು ಮೀಥೈಲು, ಕೆಳಗಡೆ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್, ಈ ತರ. ಇದಿಸ್ ಐಸೋಪ್ರೊಪೈಲ್ ಆಲ್ಕೋಹಾಲ್ ಗ್ರೂಪ್. ಅರ್ಥ ಆಗಿದೆಯಾ? ಇನ್ನೊಂದ್ಸಲ ಹೇಳ್ತೀನಿ. ನೀವು ಯಾವುದೋ ನಿಮ್ಮ ಮೆಥಡ್ ಪ್ರಾಕ್ಟೀಸ್ ಮಾಡಿ. ಸೊ ಬಟ್ ನನ್ ಅನಿಸಿದ ಪ್ರಕಾರ ಯು ಪುಟ್ ಸೈಕ್ಲೋಹೆಕ್ಸಿನ್ ಫಸ್ಟ್, ಮೇಲೊಂದು ಮೀಥೈಲು, ಕೆಳಗಡೆ. ಅರ್ಥ ಆಗಿದೆಯಾ? ಒಂದು ಮೆಂಥಾಲ್ ನೋಡಿ ಈ ತರ ಸ್ಟ್ರಕ್ಚರ್ ಇದೆ. ಈ ಸ್ಟೀರಿಯೋ ಕೆಮಿಸ್ಟ್ರಿ ನೀವು ಬರೆಯೋಕ್ಕಾದ್ರೆ ಬರಿಬೋದು, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಹೀಗೆ ಬರೆದ್ರು ಏನ್ ತಪ್ಪಾಗೋದಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ದಿಸ್ ಸಾಲಿಡ್ ವೆಡ್ಜಸ್ ಶೋಸ್ ಅಸ್ ದಟ್ ಇಟ್ ಇಸ್ ಅಬೋವ್ ದ ಪ್ಲೇನ್, ಅಂಡ್ ದಿಸ್ ವೆಡ್ಜಸ್ ಏನಿದೆ ಅದು ಇಟ್ ಶೋಸ್ ದಟ್ ದಿಸ್ ಐಸೋಪ್ರೊಪೈಲ್ ಗ್ರೂಪ್ ಇಸ್ ಇನ್ ಬಿಲೋ ದ ಪ್ಲೇನ್. ಅದನ್ನ ನೀವು ಸ್ವಲ್ಪ ನೋಡ್ಕೋಬೇಕು. ಅರ್ಥ ಆಗಿದೆಯಾ? ಅಂಡ್ ಫೈನಲಿ ಕ್ಯಾಂಫರ್, ಇದನ್ನ ಹೀಗೆ ಬರೆದ್ರು ಆಗುತ್ತೆ, ಅಥವಾ ಅರ್ಥ ಆಗಿದೆಯಾ? ಸೊ ಇಲ್ಲಿ ಮೀಥೈಲ್ ಗ್ರೂಪ್ ಹೀಗೆ ಬರೆದ್ರು ಆಗುತ್ತೆ. ದಿಸ್ ಇಸ್ ಆಲ್ಸೋ ಕ್ಯಾಂಫರ್. ಇಂಟರ್ನೆಟ್ ಅಲ್ಲಿ ನೋಡಿ ಫ್ರೀ ಇದ್ದಾಗ ಈ ತರ ಬರೀತೀನಿ ಈಸಿ ಆಗುತ್ತೆ ಅಂತ ಬರೀಬಹುದು, ಇದನ್ನು ಬರೀಬಹುದು. ಇಟ್ಸ್ ಬೈಸೈಕ್ಲಿಕ್ ರಿಂಗ್. ಅರ್ಥ ಆಗಿದೆಯಾ? ಇದರ ಅರ್ಥ ಏನಪ್ಪಾ ಅಂದ್ರೆ ನೋಡಿ, ಇದು ಈ ಪಾರ್ಟ್ ಮೇಲಕ್ಕೆ ಬಂದಿದೆ ಅಂತ, ಸೈಕ್ಲೋಹೆಕ್ಸೈನ್ ಕೆಳಗಡೆ ಇದೆ, ಇಲ್ಲೂ ಕೂಡ ಸೈಕ್ಲೋಹೆಕ್ಸೈನ್, ಅಥವಾ ಹೀಗೆ ಬರೆದ್ರು ಆಗುತ್ತೆ. ಅರ್ಥ ಆಗಿದೆಯಲ್ವಾ? ಹಿಂಗ್ ಬರ್ಕೊಂಡು ನೀವು ನೋಡಿ, ಇದು 1 2 3 ಅಲ್ವಾ, ಮೇಲ್ಗಡೆಗೆ ತಗೊಂಡ್ಬರ್ಬೇಕು. 1 2 3 4 ಇಲ್ಲ, ಇದರಲ್ಲಿ ನೀವು ಹಿಂಗ್ ತಗೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ, ಬೇಡ. ಚೇರ್ ಫಾರ್ಮ್ ಅಲ್ಲಿ ಬರೆಯೋದು ಬೇಡ, ಇದೇ ಸರಿ, ಇದು ಬರೀರಿ ಆಯ್ತಾ. ಈ ನಾರ್ಮಲ್ ಮಿಸ್ಟೇಕ್ ಬರೀತಾರ ಆಯ್ತಾರ, ಹೀಗೆ ಬರ್ತು. ಮೇಲ್ಗಡೆ 2 ಮೀಥೈಲ್ ಗ್ರೂಪ್, ಎಲ್ಲೇನು ಈ ಮೀಥೈಲ್ ಗ್ರೂಪ್ 2 ಇತ್ತು ಅದು ಇದು. ಅರ್ಥ ಆಗಿದೆಯಾ? ಸೊ ಯಾವ್ದು ಈಸಿಯರ್ ಆಗುತ್ತೋ ಅದು ಬರೀಬಹುದು. ಸ್ಟೀರಿಯೋ ಕೆಮಿಸ್ಟ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ, ಯಾಕಂದ್ರೆ ಅವೆಲ್ಲ ಎಕ್ಸಾಕ್ಟ್ ಸ್ಟೀರಿಯೋ ಕೆಮಿಸ್ಟ್ರಿ ಇರುತ್ತೆ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ದಟ್ ಈಸ್ ಅಬೌಟ್ ಟರ್ಪಿನಾಯ್ಡ್ಸ್. ಸೊ ಈ ವಿಡಿಯೋ ಜೊತೆಗೆ ಒಂದು ಸಣ್ಣ ಗೂಗಲ್ ಫಾರ್ಮ್ಸ್ ಕಳಿಸಿರ್ತೀನಿ. ಇದೊಂದಷ್ಟು ಟರ್ಪಿನಾಯ್ಡ್ಸ್ ಕ್ಲಾಸ್ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಕಳಿಸಿರ್ತೀನಿ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರ ಇರುತ್ತೆ. ಅದನ್ನ ನೀವು ಆನ್ಸರ್ ಮಾಡಿ ನನಗೆ ವಾಪಸ್ ಕಳಿಸ್ಬೇಕು. ಅರ್ಥ ಆಗಿದೆಯಾ? ಥ್ಯಾಂಕ್ ಯು.